ಬೆಂಗಳೂರಿನಲ್ಲಿ ನಡೆಯಬೇಕಾಗಿದ್ದಂತಹ ಭಾರೀ ದುರಂತವೊಂದು ತಪ್ಪಿದೆ. ಮಠಮಠ ಮಧ್ಯಾಹ್ನ ಊಟಕ್ಕೆಂದು ನಿಲ್ಲಿಸಿದಂತಹ ಆಟೋ ಮೇಲೆ ಬೃಹದಾಕಾರದ ಮರವೊಂದು ಬಿದ್ದಿದೆ. ಅದೃಷ್ಟವಶಾತ್ ಆಟೋ ಚಾಲಕ ಮತ್ತು ಹಲವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಿನಲ್ಲಿ ತಪ್ಪಿದ ಭಾರೀ ದುರಂತ. ಆಟೋ ಮೇಲೆ ಧರೆಗುರುಳಿದ ಬೃಹತ್ ಮರ. ಆಟೋ 2 ಬೈಕ್ಗಳು ಜಖಂ, ಹಲವರು ಜಸ್ಟ್ ಮಿಸ್. ಇತ್ತೀಚೆಗೆ ತಾನೆ ಮರದ ಕೊಂಬೆ ಬಿದ್ದು ಬೈಕ್ ಸವಾರ ಅಕ್ಷಯ್ ಸಾವನ್ನಪ್ಪಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಮರ ಧರೆಗುರುಳಿದ್ದು ಹಲವರು ಸಾವಿನಿಂದ ಪಾರಾಗಿದ್ದಾರೆ. ಜಯನಗರ 4ನೇ ಹಂತದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಆಟೋ ಚಾಲಕ ಮಂಜುನಾಥ್ ಊಟಕ್ಕೆ ಅಂತ ಹೋಟೆಲ್ ಮುಂದೆ ಆಟೋ ನಿಲ್ಲಿಸಿದ್ರು. ಅಷ್ಟರಲ್ಲಿ ಮರ ಧರೆಗುರುಳುವ ಶಬ್ದ ಜೋರಾಗಿ ಕೇಳಿತ್ತು. ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಭಾರೀ ಗಾತ್ರದ ಮರವೊಂದು ಮುರಿದು ಬೀಳ್ತಿತ್ತು. ತಕ್ಷಣಕ್ಕೆ ಅಲರ್ಟ್ ಆದ ಆಟೋ ಚಾಲಕ ಮಂಜುನಾಥ್ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡಿ ಹೋಗೋಕೆ ಟ್ರೈ ಮಾಡಿದ್ರು. ಅಷ್ಟರಲ್ಲಿ ಮರ ಆಟೋ ಮತ್ತು 2 ಬೈಕ್ಗಳ ಮೇಲೆ ಬಿದ್ದು ಸಂಪೂರ್ಣ ಜಖಮ್ಮಾಗಿವೆ. ಚಾಲಕ ಮಂಜುನಾಥ್ ತಲೆಗೆ ಮರದ ಕೊಂಬೆ ಬಿದ್ದು ಗಾಯಗೊಂಡ್ರು. ಇಲ್ಲಿ ಎದುರುಗಡೆ ಕೆಲಸ ಮಾಡೋದು, ಮುದ್ದೆ ತಿನ್ನಕ್ಕೆ ಬಂದು ನಿಲ್ಲಿಸಿದ ತಕ್ಷಣ ಬಿದ್ದೋಯ್ತು. ಇಲ್ಲಿ ಗಾಡಿಗಳು ತುಂಬ ಇತ್ತು, 2-3 ಗಾಡಿ ಮೇಲೆ ಬಿದ್ದಿದೆ. ಅದು ಅವರೆಲ್ಲ ಹೊರಟೋಗಿದ್ದಾರೆ. ತಲೆಗೆ ಏಟು ಬಿದ್ದಿದೆ, ಸ್ವಲ್ಪ ಬೆನ್ನಿಗೂ ಫೋರ್ಸ್ ಬಿದ್ದಿದೆ. MRI ಎಲ್ಲ ಮಾಡಿಸಿದ್ವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಆಟೋ ಪೂರ್ತಿ ಹೋಗಿದೆ. BBMP ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದು 7500 ರೂಪೀಸ್ ಪೇ ಮಾಡಿದ್ದಾರೆ. ನನ್ನ ಹಾಸ್ಪಿಟಲ್ ಬಿಲ್. ಆಟೋದೇನು ಮಾಡಿಲ್ಲ ಇನ್ನು ಈಗ ಬಿದ್ದಿರುವ ಮರ ಸುಮಾರು 60 ವರ್ಷ ಹಳೆಯದಂತೆ. ಮುಂಜಾನೆಯೇ ಮರದಿಂದ ಕೆಲವು ಕೊಂಬೆಗಳು ಕಾರಿನ ಮೇಲೆ ಬಿದ್ದಿತ್ತಂತೆ. ಕೂಡಲೇ ಸ್ಥಳೀಯರು BBMP ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕಾರಿನ ಮೇಲೆ ಇದ್ದ ಕೊಂಬೆಗಳನ್ನು ತೆರವು ಮಾಡಿದ್ದಾರೆ. ಆದರೆ ಮರ ಬೀಳೋ ಹಂತದಲ್ಲಿದೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಮಧ್ಯಾಹ್ನದ ವೇಳೆಗೆ ಮರ ಬಿದ್ದಿದ್ದು ಭಾನುವಾರ ಆಗಿದ್ದ ಕಾರಣಕ್ಕೆ ಜನ ಹೆಚ್ಚಾಗಿ ಇರಲಿಲ್ಲ. ಇಲ್ಲ ಅಂದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು ಅಂತಾರೆ ಸ್ಥಳೀಯರು. ಹೌದೌದು, ಆಟೋ ಇತ್ತು. ಸದ್ಯಕ್ಕೆ ಏನಾಗಿದೆ, ಅಪರೂಪಕ್ಕೆ ಆ ಡ್ರೈವರ್ ಪಾಪ ಇರಲಿಲ್ಲ ಅದರಲ್ಲಿ. ಎಷ್ಟು ವರ್ಷದ ಮರ ಇದು, ಆಲ್ಮೋಸ್ಟ್ ಆಗಿದೆ ಒಂದು 50-60 ಇಯರ್ಸ್ ಮೇಲೆ ಆಗಿದೆ ಮರ. ಹೇಳಿದ್ದಾರೆ, ತಕ್ಷಣ ಬಂದು ಅವರೆಲ್ಲ ಕ್ಲಿಯರ್ ಮಾಡಿದ್ದಾರೆ ಅಲ್ವಾ. ಬೆಳಗ್ಗೆ ನೋಡಿ 4 ಗಂಟೆಗೆ ಆಗಿದೆ. ಆವಾಗ ಅಷ್ಟೊತ್ತಿಗೆ ಯಾರಿಗೆ ಹೇಳೋಕ್ಕಾಗತ್ತೆ. ಆಮೇಲೆ ಎದ್ದಿದ ತಕ್ಷಣ ನೋಡಿ ಈ ಮನೆಯವರು ಅವರು ತಕ್ಷಣ ಇನ್ಫಾರ್ಮ್ ಮಾಡಿದ್ದಾರೆ. ಅವ್ರು ಬಂದು ಎಲ್ಲ ಕಟ್ ಮಾಡಿ ತಗೊಂಡು ಹೋದರು. ಆಮೇಲೆ ಒಂದು 2 ಗಂಟೆಗೆ ಇದ್ದಕ್ಕಿದ್ದೆ ಪೂರ್ತಿ ಮರ ಎಲ್ಲ ಬಿದ್ದಿದೆ. ಅಲ್ಲಿ ಪಾಪ ಆಟೋ ಎಲ್ಲ ಇದಾಗಿ ಪಾಪ ಅವನಿಗೆ ಡ್ರೈವರ್ಗೆ ಒಂಚೂರು ಏಟಾಗಿದೆ. ಸದ್ಯ ಏನು ಇದೇನಾಗಿಲ್ಲ. ಸಖತ್ ಜೋರಾಗಿ ಸೌಂಡ್, ನಮಗೆಲ್ಲ ಭಯ ಆಯಿತು, ಯಾರೋ ಏನಾದರೂ ಆಗಿರೋ ಇದೆ. ಯಾಕಂದರೆ ನೋಡಿ ಆಟೋ ಪರಿಸ್ಥಿತಿ ಹೆಂಗಿದೆಯಾ ಅಂತ. ಒಳಗಡೆ ಯಾರೂ ಇಲ್ಲ, ಅಪರೂಪಕ್ಕೆ ಸದ್ಯ ಏನಾಗಿಲ್ಲ ಅಷ್ಟೇ. ಒಟ್ನಲ್ಲಿ ನಗರದಲ್ಲಿ ಒಂದಲ್ಲ ಒಂದು ಅನಾಹುತಗಳು ನಡೀತಾ ಇದ್ದಾವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬೀಳೋ ಹಂತದಲ್ಲಿರುವ ಮರಗಳನ್ನ ತೆರವು ಮಾಡುವ ಕೆಲಸ ಮಾಡಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.